ಕ್ಷೇತ್ರದಲ್ಲಿ ನಕಲಿ ಸ್ವಾಮೀಜಿಯ ಕಳ್ಳಾಟ ಬಯಲಾಗಿದೆ. ಲಿಂಗ ದೀಕ್ಷೆಯನ್ನ ಪಡೆದಿದ್ದಂತ ಮುಸ್ಲಿಂ ವ್ಯಕ್ತಿ ಮಠಾಧೀಶ ಅಂತ ಮುಖವಾಡ ಹಾಕೊಂಡಿದ್ದ. ಈಗ ಮುಸ್ಲಿಂ ವ್ಯಕ್ತಿಯ ಸಲಿಂಗ ಕಾಮಪುರಾಣ ಬಟಾ ಬಯಲಾಗಿರೋದು. ಯುವಕನ ಜೊತೆ ಕಾಮ, ಕುಡಿದು ಮಠದಲ್ಲೇ ತೂರಾಟ. ನಕಲಿ ಸ್ವಾಮೀಜಿ ಮೊಹಮ್ಮದ್ ನಿಸಾರ್ ಕಳ್ಳಾಟ ಈಗ ಬಯಲಾಗಿದೆ. ನಕಲಿ ಸ್ವಾಮೀಜಿಯ ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರಗಳು ಕೂಡ ಪತ್ತೆಯಾಗಿದೆ. ಸ್ವಾಮೀಜಿಯ ನಿಜ ಸ್ವರೂಪ ನೋಡಿ ಗ್ರಾಮಸ್ಥರಿಗೆ ಶಾಕ್ ಆಗಿರೋದು. ಯಾದಗಿರಿ ಜಿಲ್ಲೆಯ ಶಹಾಪುರದ ಮೊಹಮ್ಮದ್ ನಿಸಾರ್ ನಿಜಲಿಂಗ ಸ್ವಾಮೀಜಿ ಅಂತ ದೀಕ್ಷೆಯನ್ನು ಕೂಡ ಪಡೆದಿದ್ದ. ತನ್ನ ಮೂಲ ಧರ್ಮವನ್ನ ಮರೆಮಾಚಿದ್ದಂತ ನಿಜಲಿಂಗ ಸ್ವಾಮೀಜಿಯ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ಮಠದಲ್ಲೇ ಕುಡಿದು ತೂರಾಟ ಕೂಡ ನಡೆಸ್ತಾ ಇದ್ದ ಈತ. ನಿಸಾರ್ಗೆ ಜಂಗಮ ದೀಕ್ಷೆಯನ್ನ ಕೊಟ್ಟಿದ್ರು ಬಸವಪ್ರಭು ಸ್ವಾಮೀಜಿ. ಚೌಡಿಹಳ್ಳಿ ಗುರುಮಲ್ಲೇಶ್ವರ ಶಾಖಾ ಮಠಗೆ ನಿಸಾರ್ನನ್ನ ಪಟ್ಟಾಭಿಷೇಕ ಕೂಡ ಮಾಡಲಾಗಿತ್ತು. ಆದ್ರೆ ಈತ 3 ದಿನದ ಹಿಂದೆ ಮುಸ್ಲಿಂ ಟೋಪಿಯನ್ನು ಕೂಡ ಆನ್ಲೈನ್ ನಲ್ಲಿ ತರಿಸಿದ್ದ. ಪೀಠ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಸತ್ತಿಲ್ಲದೆ ಈಗ ಜಾಗ ಖಾಲಿ ಮಾಡಿದ್ದಾನೆ. ನಿಸಾರ್ ಮೊಹಮ್ಮದ್ ನಡೆಗೆ ಚಾಮರಾಜನಗರದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಸಾರ್ ಮೊಹಮ್ಮದ್ನನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹ ಪಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ನಕಲಿ ಸ್ವಾಮೀಜಿಯ ಕಳ್ಳಾಟ ಬಯಲಾಗಿರೋದು. ಲಿಂಗ ದೀಕ್ಷೆಯನ್ನ ಪಡೆದು ಮಠಾಧೀಶ ಅಂತ ಮುಖವಾಡ ಹಾಕೊಂಡು ಅದಾದ ಬಳಿಕ ಮಾಡಬಾರದನ್ನ ಮಠದಲ್ಲಿ ಮಾಡ್ತಾ ಇದ್ದಿದ್ದು. ಮುಸ್ಲಿಂ ವ್ಯಕ್ತಿಯ ಸಲಿಂಗ ಕಾಮ ಪುರಾಣ ಆತನ ಮೊಬೈಲ್ನಲ್ಲೇ ಚಿತ್ರೀಕರಣ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.